ಈ ಬೋಟಿ ತಿನ್ನೋಕ್ಕೋಗಿ ನಾಲ್ಗೆ ಬೇರೆ ಕಚ್ಕೊಬಿಟ್ಟೆ. ಇವತ್ತು ಭಾನುವಾರ ಬಾಡೂಟ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ಮಿನಿ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೆ ಸೀದಾ ಅಡುಗೆ ಮನೆ. ಬೆಳಗ್ಗೆನೇ ಎಲ್ಲರೂ ಹೊಲಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಆದರೆ ಮಳೆಯಿಂದ ಸ್ವಲ್ಪ ನಿಧಾನಕ್ಕೆ ಹೋಗೋದ ಅಂತ ಆಮೇಲೆ ತೀರ್ಮಾನ ಮಾಡಿಕೊಂಡು ಅವರು ನಮ್ಮ ಮಾವ ಬೆಳಗ್ಗೆನೇ ಎದ್ದೊಂಟೋಗಿದ್ರು. ಸೊ ಅವ್ರಿಗೂ ಎಲ್ಲ ಕಾಫಿ ಮಾಡಿಕೊಟ್ಟು ಅವರು ಹೋದ್ಮೇಲೆ ಇಲ್ಲಿನ ಮತ್ತೆ ಎಲ್ಲ ಹಿಂದೆ ಕಸ ಗುಡಿಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು. ನಮ್ಮ ಮನೆಯವರು ಕಸ ಗಿಸ ಎಲ್ಲ ಹಾಕ್ಬೇಕಲ್ಲ, ಸೊ ಹಂಗಾಗಿ ಹೊರಗಡೆ ಇದ್ದರು ಅವರೂ. ಅವರಿದ್ದಾಗ ಯಾಕೆ ವೀಡಿಯೋ ಮಾಡಲ್ಲ ಅಂತ ಕೇಳ್ತೀರಾ? ನಾನು ಒಳಗಡೆ ಇರ್ತೀನಿ, ಅವ್ರು ಹೊರಗಡೆ ಕೆಲಸ ಮಾಡ್ಕೋತಾ ಇರ್ತಾರೆ. ಸೊ ಅದ್ರ ಮಧ್ಯೆ ನಾನು ಹಿಂಗೂ ಪದೇ ಹೋಗೋಕ್ಕಾಗಲ್ಲ, ಈ ಕಡೆ ಕೆಲಸನೂ ಇರ್ತದೆ. ಯಾಕಂದರೆ ಅವರು ಬೆಳಗ್ಗೆ ಹೊಲಕ್ಕೆ ಹೋಗೋದ್ರಿಂದ ಊಟ ನಾಷ್ಟ ಎಲ್ಲ ಒಟ್ಟಿಗೆ ಕಟ್ಟಬೇಕಾಗಿರೋದ್ರಿಂದ ಹಂಗಾಗಿ ನಾವು ಹೊರಗಡೆ ಜಾಸ್ತಿ ಹೋಗೋಕ್ಕಾಗಲ್ಲ. ಹಂಗಾಗಿ ಅವರು ಜಾಸ್ತಿ ವೀಡಿಯೋಲಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಇನ್ನು ನೈಟೇ ತೊಂಡೆಕಾಯಿ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಅಡುಗೆ ಮಾಡೋಕ್ಕಾಗೋದಿಲ್ಲ ಬೆಳಗ್ಗೆನೆ ಅಂತ. ಆಮೇಲೆ ಎಲ್ಲರಿಗೂ ಊಟ ಮಧ್ಯಾಹ್ನಕ್ಕೂ ಸೇರಿ ಕಟ್ಟಬೇಕಾಗಿದ್ದರಿಂದ ಒಟ್ಟಿಗೆ ಒಂದು ಸ್ಟೀಲ್ ಬಸ್ಸಿಲ್ಲ ಹಾಕಿ ಕಟ್ಬಿಟ್ಟು ಒಟ್ಟಿಗೆ ಎಲ್ಲರಿಗೂ 2 ಹೊತ್ತಿಗೆ ಆಗಂಗೆ ಕಟ್ಟಿಟ್ಟು ಆಮೇಲೆ ಒಂದು ಸ್ವಲ್ಪ ಟೀ ಮಾಡಿ ಮತ್ತೋಗಿದ್ದೆ. ಮತ್ತೆ ಟೀ ಎಲ್ಲ ಮಾಡಿ ರೆಡಿ ಮಾಡಿ ಕಟ್ಬಿಟ್ಟು ಆಮೇಲೆ ನಮ್ಮ ಮನೆ ಹಿಂದೆ ಬಂದು ನೋಡಿದ್ರೆ ಹಸ ಕರ ಮತ್ತು ತೊಳಿತಾ ಇದ್ರು ನಮ್ಮ ಮನೆಯವರು. ನೀರು ಬಿಟ್ಟಿರಲಿಲ್ಲ, ಮಳೆ ನೀರು ಒಂದು ಸ್ವಲ್ಪ ಸ್ಟೋರ್ ಆಗಿತ್ತು. ಹಂಗಾಗಿ ಅದರಲ್ಲೇ ತೊಳ್ಕೊಬಿಟ್ಟು ಖಾಲಿ ಮಾಡೋದ ಅಂತ ಅದನ್ನು ತೊಳಿತಾಯಿದ್ರು. ಅಷ್ಟೊತ್ತಿಗೆ ನಾನು ಊಟ ಎಲ್ಲ ಕಟ್ಟಿಟ್ಬಿಟ್ಟು ಹೊರಗಡೆ ಬರೋ ಅಷ್ಟೊತ್ತಿಗೆ ನನ್ನ ಮಗ ಎದ್ದಿಕ್ಕಯ್ಯೋ ಅಂತಿದ್ದ. ಅವನಿಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮುದ್ದಾಡಿಕೊಂಡು ಅವನಿನ್ನ ಬ್ರಷ್ ಮಾಡಿಸಿ ಹಾಲೆಲ್ಲ ಕೊಡಬೇಕಲ್ಲ, ಸೊ ಹಂಗಾಗಿ ಅವನಿಗೆ ಬ್ರಷ್ ಮಾಡಿಸಂತೆ ಇಷ್ಟು ದಿನಗಳು ಅವ್ನು ಸ್ವಲ್ಪ ಒಂದು 9 ತಿಂಗಳು 10 ತಿಂಗಳು ಆದಮೇಲೆ ಅಂದರೆ ಅವ್ನಿಗೆ ಬ್ರಷ್ ಅಲ್ಲೇ ಆವಾಗ ಒಂದು ಸ್ವಲ್ಪ ಇದಾಯಿತು. ಅವಾಗಿಂದ ಅವನಿಗೆ ಬ್ರಷ್ ಯಾವಾಗಲೂ ಖಂಡಿತ ಮಾಡಿಸ್ತೀನಿ, ಒಂದು ಡೈಲಿನೂ ಮಿಸ್ ಆಗಿಲ್ಲ. ಆಮೇಲೆ ಎಲ್ಲರಿಗೂ ಎಲ್ಲ ಮುಗ್ದಾದ್ಮೇಲೆ ಅವ್ನಿಗೊಂದು ಸ್ವಲ್ಪ ರೆಡಿ ಮಾಡಿಬಿಟ್ಟೆ. ಹಾಲೆಲ್ಲ ತಂದು ಕೊಟ್ಬಿಟ್ಟು ಕುಡ್ತಾ ಆದಮೇಲೆ ಅದನ್ನು ಕರಗಿಸೋಕ್ಕೆ ಅವ್ರ ಅಪ್ಪನ ಮೇಲೆ ಬಿದ್ದು ಒದ್ದಾಡ್ತವನೆ. ಎಲ್ಲ ರೆಡಿ ಆದಮೇಲೆ ನಮ್ಮ ಅತ್ತೆ ಸೊಸೈಟಿಗೆ ಹೋಗ್ತಾಯಿದ್ರು. ಅದ್ರ ಜೊತೆಗೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಅವನು ಎದ್ದು ಹೋದ. ಆಟ ಆಡ್ಕೊಂಡು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೊಲಕ್ಕೆ ಹೋಗ್ಬೇಕಾದ್ರೆ ಒಂದು ರೌಂಡ್ ಓಡಿಸ್ಬಿಟ್ಟು ಅವ್ನಿಗೆಲ್ಲ ಕಳಿಸ್ಬಿಟ್ಟು ಈ ಬೋಟಿ ತಿನ್ನೋಕೆ ಹೋಗ್ಬಿಟ್ಟು ಇವತ್ತಂತೂ ನಾಲ್ಗೆ ಕಚ್ಕೊಂಡೆ. ನಮ್ಮ ಮನೆಯವರು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಅಂದಿದ್ರು ಚಿಕನ್ ತರೋಕ್ಕೆ. ಸೊ ಹಂಗಾಗಿ ಹಂಗೆ ಅಂದಿದ್ದೆ ಬಾಡೂಟ ಅಂತ. ಸೊ ನೆಕ್ಸ್ಟ್ ಮಿನಿವಾಗ ಸಿಗೋ. ಪ್ಲೀಸ್ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾತ್ರ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ.